ಝೋಂಬಿ ಡ್ರಗ್ಸ್ ಸೇವನೆಯ ವಿಡಿಯೋ ವೈರಲ್ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದುನಿಯಾ ವಿಜಯ್ ಮಾಜಿ ಐಪಿಎಸ್ ಅಧಿಕಾರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಝೋಂಬಿ ಡ್ರಗ್ಸ್ ಸೇವನೆಯ ವಿಡಿಯೋ ವೈರಲ್ ಕೇಸ್ ನಟ ದುನಿಯಾ ವಿಜಯ್ ಮಾಜಿ ಐಪಿಎಸ್ ಅಧಿಕಾರಿಗೆ ಸಂಕಷ್ಟ ಎದುರಾಗಿದೆ. ಝೋಂಬಿ ಡ್ರಗ್ಸ್ನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಮಾಡಲಾಗಿತ್ತು. ಕೇಸ್ ಸಂಬಂಧ ಬಾಗಲೂರು ಪೊಲೀಸರಿಂದ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ವಿಡಿಯೋ ಹಂಚಿಕೊಂಡಿದ್ದ 15 ಜನರಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಝೋಂಬಿ ಡ್ರಗ್ಸ್ ಮಾಹಿತಿ ಬಗ್ಗೆ ದಾಖಲೆ ಒದಗಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ದುನಿಯಾ ವಿಜಯ್ ಭಾಸ್ಕರ್ ರಾವ್ ಇನ್ಸ್ಟಾಗ್ರಾಂನಿಂದ ವಿಡಿಯೋ ರಿಲೀಸ್ ಮಾಡಲಾಗಿತ್ತು. ಆ ವಿಡಿಯೋ ರಿಟ್ರೀವ್ ಮಾಡುವಂತೆ ಇನ್ಸ್ಟಾಗ್ರಾಂಗೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಬಾಗಲೂರು ಪೊಲೀಸರಿಂದ ವಿಡಿಯೋ ಒದಗಿಸುವಂತೆ ಪತ್ರವನ್ನ ಬರೆಯಲಾಗಿರುವಂತದ್ದು. ವಿಡಿಯೋ ರಿಟ್ರೀವ್ ಆದ ಬಳಿಕ ನೋಟಿಸ್ ಅನ್ನ ಕೊಡೋದಕ್ಕೆ ಚಿಂತನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ವಿಡಿಯೋ ಬಗ್ಗೆ ಸ್ಪಷ್ಟನೆ ಕೇಳಿ ನೋಟಿಸ್ ಅನ್ನ ನೀಡಿದ್ದಾರೆ ಬಾಗಲೂರು ಪೊಲೀಸರು. ಯಾಕಂತ ಅಂದ್ರೆ ಝೋಂಬಿ ಡ್ರಗ್ಸ್ ಸೇವನೆಯ ಕುರಿತಾಗಿ ನಟ ದುನಿಯಾ ವಿಜಯ್ ಸೇರಿದಂತೆ ಒಬ್ಬರು ಐಪಿಎಸ್ ಅಧಿಕಾರಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ರಾಜ್ಯದಲ್ಲಿ ಈ ರೀತಿಯಾದಂತಹ ದಂಧೆ ಜಾಸ್ತಿ ಆಗ್ತಾ ಇದೆ, ಡ್ರಗ್ಸ್ ಸೇವನೆ ಜಾಸ್ತಿ ಆಗ್ತಾ ಇದೆ ಅಂತ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಡ್ರಗ್ಸ್ ಸೇವನೆ ಇಲ್ಲ ಸದ್ಯದ ಮಟ್ಟಿಗೆ, ತಪ್ಪು ಮಾಹಿತಿಯನ್ನ ರವಾನೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅವರ ವಿರುದ್ಧ ಕೇಸನ್ನ ಕೂಡ ದಾಖಲು ಮಾಡ್ತಾರೆ. ಮಾನಸಿಕ ಅಸ್ವಸ್ಥ ಅವರು. ಆ ಒಂದು ವಿಡಿಯೋವನ್ನ ಇಟ್ಕೊಂಡು ಅವರು ಝೋಂಬಿ ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ದಾರೆ ಅಂತ ವಿಡಿಯೋವನ್ನ ಪೋಸ್ಟ್ ಮಾಡಿದಂಥದ್ದು. ಹಾಗಾಗಿ ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿತ್ತು. ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ, ಅದೇನು ಅಂತ ಹೇಳಿ ಅಂತೇಳಿ, ದಾಖಲೆ ಸಮೇತ ಪ್ರೂವ್ ಮಾಡಿ ಅಂತ ಹೇಳಿ ಇದೀಗ ಬಾಗಲೂರು ಪೊಲೀಸರು ನೋಟಿಸ್ ಅನ್ನ ಕೊಡ್ತಾ ಇರುವಂತದ್ದು. ಇನ್ಸ್ಟಾಗ್ರಾಂಗೆ ಕೂಡ ರಿಟ್ರೀವ್ ಮಾಡುವಂತೆ ಒಂದು ಪತ್ರವನ್ನ ಕೂಡ ಬರೆಯಲಾಗಿದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಝೋಂಬಿ ಡ್ರಗ್ಸ್ ಸೇವನೆ ಕುರಿತಾಗಿ ನಟ ದುನಿಯಾ ವಿಜಯ್ ಆಗಿರ್ಬೋದು ಅಥವಾ ಮಾಜಿ ಐಪಿಎಸ್ ಅಧಿಕಾರಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋನ ವೈರಲ್ ಮಾಡ್ತಾರೆ. ಹಾಗಾಗಿ ಇವರ ವಿರುದ್ಧ ಕೂಡ ಕೇಸ್ ದಾಖಲಾಗಿರುತ್ತೆ. ಈ ಸದ್ಯದ ಮಟ್ಟಿಗೆ ಏನಾಗ್ತಾ ಇದೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಖಂಡಿತ ಸುಗನ್ಯ, ಅಂದ್ರೆ ಕೆಲವು ದಿನಗಳ ಹಿಂದಷ್ಟೇ ಒಂದು ಝೋಂಬಿಯಾ ಡ್ರಗ್ಸ್ ಅಂತ ಹೇಳಿ ಸಾಕಷ್ಟು ಸದ್ದನ್ನ ಮಾಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ವ್ಯಕ್ತಿಯೊಬ್ಬ ಒಂದು ನಡು ರಸ್ತೆಯಲ್ಲಿ ನಿಂತ್ಕೊಂಡು ಸಾಕಷ್ಟು ನಿಮಿಷಗಳ ಕಾಲ ಅಲ್ಲೇ ಒಂದೇ ಕಡೆ ನಿಂತ್ಕೊಂಡು ವಿಚಿತ್ರವಾಗಿ ವರ್ತನೆಯನ್ನ ಮಾಡಿದ್ದ. ಯಾವಾಗ ಈ ಒಂದು ವಿಡಿಯೋವನ್ನ ಸ್ಥಳೀಯ ಒಬ್ಬ ವ್ಯಕ್ತಿ ಏನಿದ್ದಾನೆ ಆತ ಒಂದು ವಿಡಿಯೋನ ಮಾಡ್ಕೊಂತಾನೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಝೋಂಬಿ ಡ್ರಗ್ಸ್ ಸೇವನೆ ಮಾಡಿ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ವಿಡಿಯೋವನ್ನು ಹರಿಬಿಡುವಂತ ಕೆಲಸವನ್ನ ಮಾಡ್ತಾರೆ. ಒಂದ್ ಕಡೆ ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೋ ಬೆಂಗಳೂರಿನ ಪೊಲೀಸರು ಕೂಡ ಸಾಕಷ್ಟು ತನಿಖೆನ ಮಾಡ್ತಾರೆ. ಅಪ್ಲೋಡ್ ಮಾಡಿರುವಂತಹ ಯುವಕನನ್ನ ಇಮಿಡಿಯೇಟ್ ಆಗಿ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದಂತ ನಂತರವಾಗಿ ಆತನಿಂದ ಹೇಳಿಕೆಯನ್ನ ಕೂಡ ದಾಖಲಿಸ್ಕೊಂತಾರೆ. ಆತ ಕೂಡ ಹೇಳಿಕೆಯನ್ನ ಕೊಡ್ತಾನೆ. ನಾನು ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಚಿತ್ರವಾಗಿ ನಿಂತ್ಕೊಂಡಿದ್ದ, ನನ್ನ ಝೋಂಬಿ ಡ್ರಗ್ಸ್ ಅಂತ ಹೇಳಿ ನಾನು ವ್ಯೂವರ್ಸ್ಗಾಗಿ ಜಾಸ್ತಿ ಆಗ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡ್ಕೊಂಡೆ ಅಂತ ಆತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದ. ಆದ್ರೆ ಈ ಒಂದು ವಿಡಿಯೋವನ್ನ ಸೇವ್ ಮಾಡ್ಕೊಂಡಿದ್ದಂತ ನಟ ದುನಿಯಾ ವಿಜಯ್ ಆಗಿರ್ಬೋದು, ಜೊತೆಗೆ ಮಾಜಿ ಐಪಿಎಸ್ ಅಧಿಕಾರಿ ಆಗಿದ್ದಂತ ಭಾಸ್ಕರ್ ರಾವ್ ಏನಿದ್ದಾರೆ, ಇವ್ರಿಗೆ ಇದೀಗ ಸಂಕಷ್ಟ ಎದುರಾಗುವಂತ ಎಲ್ಲ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಆ ವಿಡಿಯೋವನ್ನ ಇಬ್ರು ಕೂಡ ಶೇರ್ ಮಾಡ್ಕೊಂಡಿರ್ತಾರೆ. ಝೋಂಬಿ ಡ್ರಗ್ಸ್ ಸೇವನೆ ಸಂಬಂಧ ವಿಡಿಯೋವನ್ನ ಅಪ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡುವ ಮೂಲಕವಾಗಿ ನಟ ದುನಿಯಾ ವಿಜಯ್ ಹಾಗೂ ಐಪಿಎಸ್ ಅಧಿಕಾರಿ ಆಗಿರುವಂತ ಭಾಸ್ಕರ್ ರಾವ್ ಇಬ್ರು ಕೂಡ ಶೇರ್ ಅನ್ನ ಮಾಡಿಕೊಂಡು ಮಾಹಿತಿಯನ್ನು ಕೂಡ ಹಂಚ್ಕೊಂಡಿರ್ತಾರೆ. ಇದೇ ಕೇಸ್ ವಿಚಾರವಾಗಿ ಬಾಗಲೂರು ಪೊಲೀಸರಿಂದ ತನಿಖೆ ಕೂಡ ಮುಂದುವರಿತಾ ಇದೆ. ಈಗಾಗಲೇ ವಿಡಿಯೋ ಹಂಚ್ಕೊಂಡಿದ್ದಂತ ಒಟ್ಟು 15 ಜನರಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಪೊಲೀಸರು ನೀಡಿರುವಂತದ್ದು. ಅಂದ್ರೆ ಈ ಬಗ್ಗೆ ಮಾಹಿತಿ ಹಾಗೂ ದಾಖಲೆಗಳನ್ನ ಒದಗಿಸುವಂತೆ ಈ ಸೂಚನೆಯನ್ನ 15 ಜನರಿಗೂ ಕೂಡ ಕೊಡಲಾಗಿದೆ. ಮತ್ತೊಂದು ಕಡೆ ಯಾವಾಗ ಇದು ಝೋಂಬಿ ಡ್ರಗ್ಸ್ ಅಲ್ಲ ಅಂತ ಖುದ್ದು ನಗರ ಪೊಲೀಸ್ ಆಯುಕ್ತ ಆಗಿರುವಂತಹ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಈ ಕುಡಿದ ಮತ್ತಿನಲ್ಲಿ ಈ ರೀತಿಯಾಗಿ ಘಟನೆ ಆಗಿದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ರು. ಹೀಗಾಗಿ ವಿಡಿಯೋವನ್ನ ರಿಟ್ರೀವ್ ಮಾಡುವಂತೆ ಇನ್ಸ್ಟಾಗ್ರಾಮ್ಗೆ ಇದೀಗ ಪೊಲೀಸರು ಪತ್ರವನ್ನು ಕೂಡ ಬರೆದಿದ್ದಾರೆ. ಯಾವಾಗ ವಿಡಿಯೋ ಒಂದು ರಿಟ್ರೀವ್ ಆಗುತ್ತೋ ಆ ನಂತರವಾಗಿ ಮತ್ತೆ ನೋಟಿಸ್ ಕೊಟ್ಟು ಅವರಿಂದ ಹೇಳಿಕೆ ಪಡೆಯುವಂತ ಕೆಲಸವನ್ನ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಅಜಯ್ ಹೆಚ್ಚಿನ ಮಾಹಿತಿಗಾಗಿ. ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಕೊಡಬೇಕು, ದಾಖಲೆಗಳನ್ನ ಒದಗಿಸಬೇಕು ಅಂತ ಕೂಡ ಪೊಲೀಸರು, ಬಾಗಲೂರು ಪೊಲೀಸರು ಇದೀಗ ನಟ ದುನಿಯಾ ವಿಜಯ್ ಆಗಿರ್ಬೋದು, ಮಾಜಿ ಐಪಿಎಸ್ ಅಧಿಕಾರಿಗಾಗಿರ್ಬೋದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸಂಕಷ್ಟ ಎದುರಾಗ್ತಾ ಇದೆ ಅಂತಾನೆ ಹೇಳ್ಬೋದು.